ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಕುಂಭರಾಶಿಗೆ ಗುರು ಬದಲಾವಣೆಯ ಫಲ. ನೋಡಿ, ಕುಂಭರಾಶಿಗಿಂತಲೂ ಹೆಚ್ಚಾಗಿ ಕುಂಭ ಲಗ್ನಕ್ಕೆ ಇದು ಹೆಚ್ಚು ಅನ್ವಯವಾಗ್ತದೆ. ಯಾಕೆಂದ್ರೆ ಜ್ಯೋತಿಷ್ಯ ನೋಡೋದು ನಾವು ಲಗ್ನದಿಂದ ಲಗ್ನದಿಂದ ನಾವು ಜ್ಯೋತಿಷ್ಯ ನೋಡ್ತೇವೆ. ನೋಡಿ, ಯಾರು ಕುಂಭ ಲಗ್ನದಲ್ಲಿ ಹುಟ್ಟಿದ್ದೀರಾ ಅವರಿಗೆ 6ನೇ ಮನೆ ಗುರು ಬರ್ತಾ ಇದ್ದಾನೆ. 6ನೇ ಮನೆ ಗುರು ಬಂದ್ರೆ ನೋಡಿ, ಯಾರಾದ್ರೂ ಬಿಸಿನೆಸ್ ಮಾಡ್ತಾ ಇದ್ರೆ ಚೆನ್ನಾಗಾಗ್ತದೆ. ಯಾಕಂದ್ರೆ ಐದನೇ ದೃಷ್ಟಿ 10ನೇ ಮನೆ ಮೇಲೆ ಬೀಳೋದ್ರಿಂದ ಯಾರಾದ್ರೂ ಬಿಸಿನೆಸ್ ಮಾಡ್ತಾ ಇದ್ರೆ ಚೆನ್ನಾಗಿರ್ತದೆ. ಪ್ರತಿದಿನದ ವ್ಯಾಪಾರ ಹೆಚ್ಚು ಚೆನ್ನಾಗಿ ಆಗ್ತಾ ಇರುತ್ತೆ. ಪ್ರತಿದಿನ ನೀವು ಖುಷಿಯಾಗಿರ್ತೀರ. ಇನ್ನು ಕುಂಭರಾಶಿ ನೋಡಿ, ಧನಿಷ್ಠ ನಕ್ಷತ್ರ 3-4ನೇ ಪಾದಗಳು, ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರದ 1, 2, 3ನೇ ಪಾದ, ಇವರು ಕುಂಭರಾಶಿಗೆ ಒಳಪಡ್ತಾರೆ. ಇನ್ನು ಕುಂಭರಾಶಿಯಲ್ಲೇ ರಾಹು ಇದ್ದಾನೆ, ಶನಿದೇವರು 2ನೇ ಮನೆಯಲ್ಲಿದ್ದಾರೆ, ಗುರು 6ನೇ ಮನೆಯಲ್ಲಿದ್ದಾನೆ. ಗುರು ಬದಲಾವಣೆಯ ಫಲ ನೋಡಿ, ಆರ್ಥಿಕವಾಗಿ ನಿಮಗೆ ಚೆನ್ನಾಗಿ ಮಾಡ್ತದೆ. ಯೋಚನೆ ಮಾಡಕ್ ಹೋಗ್ಬೇಡಿ. ಇದು ನೋಡಿ, ಸಾಡೆ ಸಾತಿ ಇದೆ, ನಿಮಗೆ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತೀರಾ. ಯಾರ್ಯಾರಿಗೂ ರೊಕ್ಕ ಕೊಟ್ಟಿರ್ತಾರ, ವಾಪಸ್ ಬರ್ತಾನೆ ಇರಲ್ಲ. ಯೋಚನೆ ಮಾಡಬೇಕು ಹೋಗ್ಬೇಡಿ. ಸಾಡೆ ಸಾತಿ ಇನ್ನೊಂದು ವರ್ಷದಲ್ಲಿ ಮುಗಿಯುತ್ತೆ. ಇನ್ನು ಹೆಚ್ಚು ಕಮ್ಮಿ 11 ತಿಂಗಳಲ್ಲಿ ನಿಮ್ಗೆ ಸಾಡೆ ಸಾತಿ ಮುಗಿಯುತ್ತೆ. ತುಂಬಾ ಒಳ್ಳೆ ಟೈಮ್ ಬರುತ್ತೆ, ತುಂಬಾ ಒಳ್ಳೆ ಟೈಮ್. ಅಲ್ಲಿವರೆಗೂ ತಾಳ್ಮೆ ಇರಬೇಕು. ಶನಿದೇವರು ಯಾವಾಗಲೂ ತಾಳ್ಮೆಯನ್ನು ಕೇಳ್ತಾನೆ. ಶನಿದೇವರು ನ್ಯಾಯ ತೀರ್ಮಾನ ಮಾಡೋದು ಕೂಡ ತುಂಬಾ ಲೇಟಾಗಿ ನ್ಯಾಯ ತೀರ್ಮಾನ ಮಾಡ್ತಾನೆ. ಏನು ಕೊಡಬೇಕಾಗಿತ್ತೋ ಅದನ್ನೇ ಕೊಡ್ತಾನೆ. ಕಡಿಮೆನೂ ಕೊಡಲ್ಲ, ಹೆಚ್ಚು ಕೊಡಲ್ಲ. ನೋಡಿ, ಗುರು 6ನೇ ಮನೆಗೆ ಬಂದಿದ್ದಾನೆ. ಕುಂಭ ಲಗ್ನದವರಾಗಿ ಹುಟ್ಟಿ ಕಟಕ ರಾಶಿಯವರಾಗಿದ್ರೆ, ಮತ್ತೆ ಹೇಳ್ತೇನೆ, ಕುಂಭ ಲಗ್ನದವರಾಗಿ ಹುಟ್ಟಿ ಕಟಕ ರಾಶಿಯವರಾಗಿದ್ರೆ ಇನ್ನೂ ಹೆಚ್ಚು ಒಳ್ಳೆಯ ದಿನ ಇರುತ್ತೆ. ತುಂಬಾ ಪ್ರತಿದಿನ ಲವಲವಿಕೆಯಿಂದ, ಖುಷಿಯಿಂದ, ಉತ್ಸಾಹದಿಂದ ಇರ್ತೀರಿ. ಯಾಕಂದ್ರೆ ಗುರು ಮತ್ತು ಚಂದ್ರ ನೋಡಿ, ಸಾಕಷ್ಟು ಜನರಿಗೆ ನೀವು ಸಮಾಧಾನ ಹೇಳಬಹುದು ಅಂತ ಒಂದು ಟೈಮ್ ಇದು. ಎಷ್ಟೋ ಜನ ನಿಮ್ಮ ಹತ್ರ ಸಾಂತ್ವನ ಕೇಳ್ತಾರೆ, ಕಷ್ಟವನ್ನು ಹೇಳ್ಕೊಳ್ತಾರೆ, ಅವ್ರಿಗೆ ಪರಿಹಾರ ಹೇಳೋ ಟೈಮು. ಗುರು 6ನೇ ಮನೆಯಲ್ಲಿದ್ದಾನೆ, ವ್ಯಾಪಾರ ಚೆನ್ನಾಗಾಗ್ತದೆ. ಯಾರಾದ್ರೂ ವ್ಯಾಪಾರಿಗಳಾಗಿದ್ರೆ ಪ್ರತಿದಿನ ಕೂಡ ಲವಲವಿಕೆಯಿಂದ ಇರ್ತೀರಾ. ಐದನೇ ಮನೆ ಐದನೇ ದೃಷ್ಟಿ 10ನೇ ಮನೆ ನೋಡಿದ್ರೆ, 7ನೇ ದೃಷ್ಟಿ 12ನೇ ಮನೆ ನೋಡ್ತಾ ಇದೆ. ಇದು ದೇವಾಲಯಗಳ ದರ್ಶನ ಮಾಡೋ ಒಂದು ಯೋಗ ಇರುತ್ತೆ. ದೈವಿಕ ಕಾರ್ಯಗಳು, ಪೂಜೆಗಳನ್ನ, ಹೋಮ ಹವನಗಳನ್ನು ಮಾಡಿಸುವಂತ ಯೋಗ ಈ ಟೈಮಲ್ಲಿ ಮಾಡಿಸ್ತೀರಾ. ಈ ವರ್ಷ ಫುಲ್ಲು ನಿಮಗೆ ಆ ರೀತಿ ಒಂದು ಯೋಗ ಇರುತ್ತೆ. ಹಾಗೆಯೇ ಧರ್ಮದಿಂದ ಯಾರು ನೋಡ್ಕೊಂಡಿದ್ದೀರೋ ಅವರಿಗೆ ಭಗವಂತ ಧನ ಲಾಭ ಮಾಡಿಕೊಡ್ತಾನೆ. ಯಾಕೆಂದರೆ ಗುರುವಿನ 9ನೇ ದೃಷ್ಟಿ 2ನೇ ಮನೆ ಮೇಲೆ ಬಿದ್ದಿರುತ್ತೆ. ಯಾರು ಧರ್ಮ ಪಾಲನೆ ಮಾಡಿದ್ದೀರೋ ಅವರಿಗೆ ಧನ ಲಾಭವೂ ಆಗ್ತದೆ. ಅವರ ಕುಟುಂಬದಲ್ಲಿ ಹಿಂದಿನ ವರ್ಷದ ಏನಾದ್ರೂ ಜಗಳಗಳಿದ್ರೆ, ಕಿರಿಕಿರಿ ಇದ್ರೆ ಗುರು ನೆಮ್ಮದಿಯನ್ನು ತರ್ತಾನೆ. ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿ ಆಗ್ತದೆ. ಯಾಕೆಂದ್ರೆ ಗುರುವಿನ 9ನೇ ದೃಷ್ಟಿ 2ನೇ ಮನೆಯ ಮೇಲೆ ಬಿದ್ದಿದೆ. ನೋಡಿ, ಇನ್ನು ಶನಿ ದೇವರು 2ನೇ ಮನೆಯಲ್ಲಿದ್ದಾರೆ. ಇದರ ಅರ್ಥ ನೋಡಿ, ಕುಟುಂಬದಲ್ಲಿ ಕಿರಿಕಿರಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ಮಾರ್ಚ್ 15ರಿಂದ ಏಪ್ರಿಲ್ 15ರಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, ಗುರುವಿನ ಯಾರು ಕುಂಭ ರಾಶಿಯವರು, ದಯವಿಟ್ಟು ಕೂಡ ಏನೇ ಕಿರಿಕಿರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾರೇ ಆಗಿರ್ಲಿ, ಯಾವ ರಾಶಿಯವರೇ ಆಗಿರ್ಲಿ, ಮಾರ್ಚ್ 15ರಿಂದ ಏಪ್ರಿಲ್ 15ರ ಒಳಗೆ ಹುಟ್ಟಿದ್ರೆ ಯಾವುದೇ ಕಾರಣಕ್ಕೂ ಯಾರೊಡನೆಯೂ ಕಿರಿಕಿರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ರಾಹು ನೋಡಿ 1ನೇ ಮನೆಯಲ್ಲಿದ್ದಾನೆ, ಕೇತು 7ನೇ ಮನೆಯಲ್ಲಿದ್ದಾನೆ. 7ನೇ ಮನೆಯಲ್ಲಿದ್ದಾನೆ. ಇದರರ್ಥ ಕಿರಿಕಿರಿ ಏನಾದ್ರೂ ಇದ್ರೆ ನಿಮಗೆ ನಾಗ ಸಂಬಂಧಿತ ದೇವಸ್ಥಾನಗಳಿಗೆ ಭೇಟಿ ಕೊಡಿ.
ಅಲ್ಲಿ ಪೂಜೆ ಮಾಡಿಸಿ ಇನ್ನೂ ಒಳ್ಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೇನಾದ್ರೂ ನಿಮಗೆ ತೊಂದರೆ ಇದ್ರೆ ನೀವು ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡಬಹುದು. ವಾಮಾಚಾರ, ಭಾನಾಮತಿ, ಮಾಟ ಮಂತ್ರ ಏನೇ ದೋಷ ಇದ್ರು ಅದಕ್ಕೆ ಪರಿಹಾರಕ್ಕೆ ನಾವು ಸಲಹೆ ಕೊಡ್ತೇವೆ. ಶುಭವಾಗಲಿ.